ಅದು 1970ನೇ ವರ್ಷ. ಅದು ಕನಕಮಣಿ ಅನ್ನುವ ಒಂದು ಊರು. ಆ ಊರಿನವರು ಕಷ್ಟಪಟ್ಟು ದುಡಿಯೋದ್ರಲ್ಲಿ ಮೊದಲನೇ ಸ್ಥಾನದಲ್ಲಿದ್ರು, ಖರ್ಚು ಮಾಡೋದ್ರಲ್ಲಿ ಕೊನೆ ಸ್ಥಾನದಲ್ಲಿ ಇರ್ತಾ ಇದ್ರು. ಹಣನ ಕೂಡಿಡ್ಬೇಕು, ಯಾವಾಗ್ಲೂ ಹಣನೇ ಮುಖ್ಯ ಅಂತ ಅಂದ್ಕೊಳ್ಳೋದ್ರಿಂದ ಆ ಊರಿಗೆ ಯಾವುದಕ್ಕೂ ಯಾರು ಹಣನೂ ಖರ್ಚು ಮಾಡಲ್ಲ. ಆದ್ರಿಂದಾನೇ ಆ ಊರಿಗೆ ಜಿಪುಣ ಗ್ರಾಮ ಅನ್ನುವ ಇನ್ನೊಂದು ಹೆಸರು ಕೂಡ ಇತ್ತು. ಆ ಊರಿನವರು ಕಷ್ಟಪಟ್ಟು ಧಾನ್ಯಗಳನ್ನ ಬೆಳೆಸ್ತಾ ಇದ್ರು. ಆದ್ರೆ ಅದನ್ನ ತಗೊಂಡು ಹೋಗಿಡಕ್ಕೆ ಆ ಊರಿನಲ್ಲಿ ಒಂದು ಗೋಡೌನ್ ಕೂಡ ಇಲ್ಲ. ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನ ಹುಳಗಳು ಹಾಗೂ ಇಲಿಗಳು ತಿಂದು ಹಾಳು ಮಾಡ್ತಿತ್ತು. ಆ ಊರಿನ ಮುಖ್ಯಸ್ಥನ ಹೆಸರು ಸುಬ್ಬಯ್ಯ. ಅವನು ಎಲ್ಲರಿಗಿಂತಲೂ ದೊಡ್ಡ ಜಿಪುಣ. ಸುಬ್ಬಯ್ಯನ ಮನೆಯಲ್ಲಿ ಅವನ ಅಳೆಯನಾದ ಮಾಧವ ಕೂಡ ಇದ್ದ. ಅವನು ಪಟ್ಟಣಕ್ಕೆ ಹೋಗಿ ಚೆನ್ನಾಗಿ ಓದ್ಕೊಂಡ್ ಬಂದ ಹುಡುಗ. ಊರಿನವರ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತು. ಜಿಪುಣತನ ಮಾಡೋದು ತಪ್ಪು ಅನ್ನೋದು ಕೂಡ ಅವನಿಗೆ ಗೊತ್ತು. ಊರಿನವರಿಗೆ ನಷ್ಟ ಆಗೋದ ನೋಡಿ ಹೇಗಾದ್ರೂ ಒಂದು ಗೋಡೌನ್ನ ಕಟ್ಲೇಬೇಕು ಅಂತ ಅವನು ನಿರ್ಧಾರ ಮಾಡ್ದ. ಒಂದಿನ ಬೆಳಗ್ಗೆ ಸುಬ್ಬಯ್ಯನ ಮನೆ ಮುಂದ್ಗಡೆ ಇರುವ ಬೇವಿನ ಮರದ ಕೆಳಗಡೆ ಊರಿನವರು ಎಲ್ರೂ ಬಂದು ನಿಂತ್ಕೊಂಡಿದ್ರು. ಆವಾಗ ಆ ಗುಂಪಿನಲ್ಲಿದ್ದ ಲಕ್ಷ್ಮಿಯಮ್ಮ ಅನ್ನುವ ಒಬ್ಳು ಆಕೆ ಈ ರೀತಿ ಹೇಳಿದ್ಲು. ದೊಡ್ಡವರೇ, ಸುಬ್ಬಯ್ಯ ಮಾವಯ್ಯ, ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕು. ತುಂಬಾ ದಿನಗಳಿಂದ ಬೀಳ್ತಾ ಇರುವ ಮಳೆಯಿಂದಾಗಿ ನನ್ನ ಧಾನ್ಯಗಳು ನಷ್ಟ ಆಗಿದೆ. ಹೀಗೇನೆ ನಷ್ಟ ಆಗ್ತಿದ್ರೆ ಹೇಗೆ? ಪ್ರತಿ ವರ್ಷ ನಮ್ಮೆಲ್ಲರಿಗೂ ಇದೇ ರೀತಿ ನಷ್ಟ ಆಗ್ತಾ ಇದೆ. ಆವಾಗ ಗುಂಪಿನಲ್ಲಿದ್ದ ಒಬ್ಬ, ಹೌದು ಲಕ್ಷ್ಮಮ್ಮ, ನೀವ್ ಹೇಳೋದೇನೋ ಸರಿನೇ. ನಾನು ಕೂಡ ತುಂಬಾ ನಷ್ಟವನ್ನು ಅನುಭವಿಸ್ತಾ ಇದ್ದೀನಿ. ಇಲಿಗಳು ಬೆಳೆಯನ್ನು ನಾಶ ಮಾಡ್ತಾ ಇದೆ. ವ್ಯವಸಾಯ ಮಾಡೋದೇ ಕಷ್ಟ, ಇನ್ನು ಶೇಖರಣೆ ಇನ್ನೂ ಕಷ್ಟ. ಆವಾಗ ಸುಬ್ಬಯ್ಯ, ನಾಶ ಆಗ್ತಾ ಇದೆ ಅಂತ ಇಲ್ಲಿ ಜಗಳ ಮಾಡಿದ್ರೆ ಹೇಗೆ? ನೀವೆಲ್ಲ ಬುದ್ಧಿವಂತರು ತಾನೆ, ಹೇಗಾದ್ರೂ ಏನಾದ್ರೂ ಮಾಡಿ ಶೇಖರಣೆ ಮಾಡಬೇಕು. ಮಾವಯ್ಯ, ಇದನ್ನ ಮನೆಯಲ್ಲಿ ಶೇಖರಣೆ ಮಾಡಿ ಇಡೋದು ತುಂಬಾ ಕಷ್ಟ ಅಲ್ವಾ? ಈ ಸಲ ಈ ಊರಿನ ಎಲ್ಲ ಜನರ ಬೆಳೆ ಚೆನ್ನಾಗಿ ಬೆಳೆದಿದೆ. ಇದನ್ನೆಲ್ಲ ಕೂಡಿ ಇಡಕ್ಕೆ ನಮ್ಮ ಊರಿಗೆ ಒಂದು ದೊಡ್ಡ ಗುಡೌನು ಬೇಕೇ ಬೇಕು. ಆವಾಗ ಸುಬ್ಬಯ್ಯ, ಗೋಡೌನು ಬೇಕಾ? ಅದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಗೊತ್ತಾ? ಇವಾಗ್ಲೇ ನಮ್ಮ ಕೈಯಲ್ಲಿ ಹಣ ಇಲ್ಲ. ಗುಡೌನು ಕಟ್ಟಕ್ಕೆ ಮಣ್ಣು, ಇಟ್ಟಿಗೆ, ಜಲ್ಲಿ ಎಲ್ಲನೂ ಬೇಕು. ಅಷ್ಟೊಂದು ಹಣ ನನ್ನ ಜೊತೆ ಇಲ್ಲ. ನನ್ನಿಂದ ಅದೆಲ್ಲ ಕಟ್ಟಕ್ಕಾಗಲ್ಲ. ಮಾವಯ್ಯ, ಗುಡೌನ್ ಕಟ್ಬೇಕಂದ್ರೆ ಎಲ್ಲರೂ ಕೂಡ ಹಣ ಹಾಕ್ಬೇಕು. ನಾವೆಲ್ಲರೂ ಹಣ ಕೂಡಿಸ್ತೀವಿ. ನಮ್ಮ ನಷ್ಟದಲ್ಲಿ ಸ್ವಲ್ಪ ಕೂಡ ಅದು ಬರೋದಿಲ್ಲ. ಹಣ ಸೇರಿಸ್ಬೇಕಾ? ಬೇಡ ಬೇಡ. ನನ್ನ ಧಾನ್ಯನ ನನ್ನ ಮನೆಯಲ್ಲೇ ನಾನು ಶೇಖರಣೆಯಾಗಿ ಇಟ್ಕೋತೀನಿ. ನೀವೆಲ್ಲ ಸೋಂಬೇರಿಗಳು. ನಿಮ್ಮ ಧಾನ್ಯವನ್ನು ನಿಮ್ಮಿಂದ ಶೇಖರಣೆ ಮಾಡಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಯಾರಿಂದ ಶೇಖರಣೆ ಸಾಧ್ಯವಿಲ್ವೋ ಅವರೆಲ್ಲ ಹಣ ಹಾಕಿ ಕಟ್ಕೊಳ್ಳಿ. ಮಾವಯ್ಯ, ಇದೇನ್ ಮಾತು? ನಾವು ಗುಡೌನ್ನ ಕಟ್ಬೇಕಂದ್ರೆ ನದಿಯ ತೀರದಲ್ಲೇ ಗುಡೌನ್ನ ಕಟ್ಬೇಕು. ನಿಮ್ಮ ಹೊಲ ಕೂಡ ಅಲ್ಲೇ ತಾನೇ ಇದೆ. ನನ್ನ ಹೊಲ ಅಲ್ಲೇ ಇದ್ರೂ ಕೂಡ ನನ್ನ ಧಾನ್ಯನ ನಾನೇ ಹೇಗಾದ್ರೂ ಶೇಖರಣೆ ಮಾಡಿ ಇಟ್ಕೋತೀನಿ. ಯಾವುದೇ ಕಾರಣಕ್ಕೆ ಆ ಗುಡೌನಲ್ಲಿ ಇಡೋದಿಲ್ಲ. ನಾನು ನನ್ನ ಕೈಯಲ್ಲಾದ ಹಣನೂ ಹಾಕೋದಿಲ್ಲ. ಎಲ್ರೂ ಒಬ್ರತ್ರ ಇನ್ನೊಬ್ರು ಮಾತಾಡ್ಕೊಳ್ತಾ ಇದ್ರು. ಸುಬ್ಬಯ್ಯ ಹೇಳಿದನ್ನ ಕೇಳಿ ಹೆದ್ರಿ ಚಂದ ಕಟ್ಬಾರ್ದು ಅಂತ ನಿರ್ಧಾರ ಮಾಡಿದ್ರು. ಹಾಗೆ ಚಂದ ಕಟ್ಟದೆ ಇರಕ್ಕೆ ಏನೇನ್ ಹೇಳ್ಬೇಕೋ ಎಲ್ಲಾನು ಹೇಳ್ತಾ ಇದ್ರು. ಅವರೆಲ್ಲರೂ ಸುಬ್ಬಯ್ಯ ಹೇಳಿದೆ ಸರಿ ಅಂತಾನು ಹೇಳ್ತಾ ಇದ್ರು. ಹೀಗಿರುವಾಗ ಒಬ್ಬ ರೈತ ಗೋವಿಂದ ಅನ್ನುವ ಒಬ್ಬನತ್ರ ಹೋಗಿ, ಸುಬ್ಬಯ್ಯ ಹೇಳಿದ್ದು ಕೂಡ ನಿಜ ತಾನೆ, ನಾವ್ಯಾಕೆ ನಮ್ಮ ಹಣನ ಖರ್ಚು ಮಾಡಬೇಕು? ಆವಾಗ ಇನ್ನೊಬ್ಬ ರೈತ ಅವನ ಹೆಂಡತಿಯ ಹತ್ತಿರ, ಹೌದೌದು, ಸುಬ್ಬಯ್ಯನವರೇ ಕಟ್ಟದಿಲ್ಲ ಅಂದ್ರೆ ನಾವ್ಯಾಕೆ ಹಣನ ಕಟ್ಟಬೇಕು? ಹಣದಲ್ಲಿ ನಾವು ಏನಾದ್ರೂ ಮಾಡ್ಬೋದು. ಇಲ್ಲಿವರೆಗೂ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ದ ಮಾಧವ ಇವಾಗ ಅವರೆಲ್ಲರ ಹತ್ರ ಮಾತಾಡ್ದ. ಮಾವಯ್ಯ, ದೊಡ್ಡವರೆಲ್ಲರಿಗೂ ನಮಸ್ಕಾರ. ನಾವು ಗುಡೌನು ಬೇಡ ಅಂತ ಹೇಳ್ತಾ ಇಲ್ಲ, ಹಣದ ಭಯದಿಂದ ತಾನೇ. ಹೌದು ಮಾಧವಯ್ಯ, ನೀನು ಬುದ್ಧಿವಂತ. ನಮ್ಮಿಂದ ಹಣ ಕೊಡಕ್ಕಾಗಲ್ಲ. ನೀನೇ ಏನಾದ್ರೂ ಆಲೋಚನೆ ಮಾಡು. ಸರಿ, ನೀವ್ ಯಾರು ಹಣವನ್ನು ಖರ್ಚು ಮಾಡೋದೇ ಬೇಡ. ನಾನು ಹೇಳೋ ರೀತಿ ಮಾಡಿದ್ರೆ ಯಾರಿಗೂ ನಷ್ಟ ಬರೋದಿಲ್ಲ. ಇದು ಇವಾಗಿರುವ ವಿಧಾನ. ಎಲ್ಲರೂ ಲಾಭವನ್ನೇ ಗಳಿಸ್ತೀರಾ. ಹೇಳಪ್ಪ, ನಿನ್ನ ಬುದ್ಧಿವಂತಿಕೆ ನಮಗಿವಾಗ ಅವಸರನೇ. ನಾನು ಹೇಳಿದ್ರೆ ಹಳೆಯ ಪದ್ಧತಿ ಅಂತ ಹೇಳ್ತೀರಾ, ಆದ್ರೆ ನೀವು ಇವಾಗ ಹಣವನ್ನು ಖರ್ಚು ಮಾಡಲ್ಲ. ಆದರೆ ಭವಿಷ್ಯದಲ್ಲಿ ಶೇಖರಣೆ ಮಾಡುವಂತಹ ಪತ್ರ. ಸುಬ್ಬಯ್ಯ ನಗುತ್ತಾ, ಏನು ನಿನ್ನ ಹೊಸ ಸಿದ್ಧಾಂತ? ತ್ಯಾಗ ಅದು ಇದು ಅಂತ. ನಮ್ ಜೊತೆ ಹಣ ಇಲ್ಲ, ಆ ರೀತಿ ಪದ್ಧತಿಗೆ ನಾವು ಸರಿ ಬರಲ್ಲ. ನಾನು ಭದ್ರತೆ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಮಾವಯ್ಯ, ಗುಡೌನನ್ನು ಕಟ್ಟಬೇಕು ಅಂದ್ರೆ 3 ಮುಖ್ಯವಾದ ವಸ್ತುಗಳು ಬೇಕು: ಭೂಮಿ, ಶ್ರಮ ಹಾಗೂ ನಿರ್ವಹಣಾ ಸಾಮಗ್ರಿ. ಕಲ್ಲು, ಇಟ್ಟಿಗೆ. ಸುಬ್ಬಯ್ಯ ಮಾವಯ್ಯ, ಊರಲ್ಲಿರುವ ಖಾಲಿ ಜಾಗ ನಿಮ್ಮದು ತಾನೆ. ಅದರ ಬೆಲೆ ತುಂಬಾನೇ. ಧಾನ್ಯಗಾರ ಕಟ್ಟಿದಾಗ ಅದರ ನೆರಳು ಭೂಮಿ ಮೇಲೆ ಬೀಳುತ್ತೆ ತಾನೆ. ಆವಾಗ ಸುಬ್ಬಯ್ಯ ಅದನ್ನ ಕೇಳಿ, ಬೀಳುತ್ತೆ, ಹೌದು. ಆ ನೆರಳು ಬೀಳುವಂತಹ ಸ್ಥಳವನ್ನು ನೀವು ಊರಿಗೆ ಕೊಡಬೇಕು. ಯಾಕೆ ಅಂದ್ರೆ ಆ ನೆರಳು ಬಿದ್ದ ಸ್ಥಳದಲ್ಲಿ ನೀವು ಯಾವ ಬೆಳೆನೂ ಬೆಳೆಯಕ್ಕಾಗಲ್ಲ. ಸುಬ್ಬಯ್ಯ ಯೋಚನೆ ಮಾಡಿ, ನೆರಳು ಬೀಳುವಂತಹ ಸ್ಥಳನ? ಹೌದು, ಅದು ನಿರುಪಯೋಗನೇ. ಆದ್ರೆ ನಾನು ಹಣ ಮಾತ್ರ ಕೊಡೋದಿಲ್ಲ.
ಮಾಧವ ಗೋವಿಂದನನ್ನ ನೋಡಿ, ಗೋವಿಂದ ಮಾವ, ನೀವು ಪ್ರತಿದಿನ ಕೂಲಿಗೆ ಕೆಲಸ ಮಾಡ್ತೀರಲ್ವಾ? ಗುಡೌನ್ ಕಟ್ಟಕ್ಕೆ ನೀವು ಪ್ರತಿದಿನ 4 ಗಂಟೆಗಳ ಕಾಲ ಕೆಲಸ ಮಾಡಿ. ನಾನು ನಿಮಗೆ ಹಣಕ್ಕೆ ಬದಲಾಗಿ ಶೇಖರಣೆ ಮಾಡಿದಂತಹ ಧಾನ್ಯದಲ್ಲಿ ಸ್ವಲ್ಪ ಭಾಗವನ್ನು ಕೊಡ್ತೀನಿ. ಅದೇ ನಿಮಗೆ ಕೂಲಿಯಾಗುತ್ತೆ. ಹಾಗಾದ್ರೆ ಇವಾಗ್ಲೇ ಹಣ ಸಿಗಲ್ವಾ? ಇಲ್ಲ, ಗೋಡೌನನ್ನು ಕಟ್ಟಿ ಧಾನ್ಯಗಳ ಶೇಖರಣೆಯೆಲ್ಲ ಮಾಡಿದ ನಂತರ ಅದರ ಲಾಭದಿಂದ ಹಣ ಬರುತ್ತೆ. ಅದುವರೆಗೂ ನೀವು ನಂಬಿಕೆಯಿಂದಿರಬೇಕು. ಇದು ನಷ್ಟವನ್ನು ತಪ್ಪಿಸುವ ತ್ಯಾಗ. ಆವಾಗ ಅಲ್ಲಿದ್ದ ಇನ್ನೊಬ್ಬ ರೈತ, ಗೋಡೌನು ಕಟ್ಟಿದ್ರೆ 10 ಮೂಟೆಯನ್ನು ಉಳಿತಾಯ ಮಾಡ್ಬೋದು, ಕಟ್ಟದಿದ್ರೆ 10 ಉಳಿತಾಯ ನಷ್ಟ ಆಗ್ಬೋದು. ಹಾಗಾದ್ರೆ ಅದರಿಂದ ಒಂದು ಕೊಡುವುದು ತಪ್ಪೇನಲ್ಲ. ಹೌದು, ಸರಿಯಾಗಿ ಹೇಳಿದ್ರಿ. ನೀವು ಮಾಡುವ ತ್ಯಾಗದಿಂದ ಭವಿಷ್ಯದಲ್ಲಿ ಎಲ್ಲರೂ ಚೆನ್ನಾಗಿರ್ಬೋದು. ಇದು ಒಳ್ಳೆ ಲೆಕ್ಕಾಚಾರಪ್ಪ. ನಿಮಗೆ ಗೋಡೌನ್ ಕಟ್ಟೋದ್ರಿಂದ ಒಳ್ಳೆ ಲಾಭ ಬರುತ್ತೆ. ನಾವು ಕೂಲಿ ಕೆಲಸ ಮಾಡಕ್ಕೆ ಸಿದ್ಧರಾಗಿದ್ದೀವಿ. ಮಾಧವ ಸುಬ್ಬಯ್ಯನನ್ನ ನೋಡಿ, ಮಾವಯ್ಯ, ಇವಾಗ ನಿರ್ಮಾಣ ವಸ್ತುಗಳು ಬೇಕು. ಕಲ್ಲು, ಇಟ್ಟಿಗೆ ಬೇಕು. ಅದನ್ನ ಯಾರು ಕೊಡ್ತಾರೆ? ಮತ್ತೆ ನನಗೆ ಕೇಳ್ತೀಯಾ? ನನ್ನ ಜೊತೆ ಇರುವ ಇಟ್ಟಿಗೆ ಕಲ್ಲಿಗೆ ಲೆಕ್ಕಾಚಾರ ಇದೆ. ಇನ್ನೊಂದು ಚಿಕ್ಕ ವಿಚಾರ ಹೇಳ್ತೀನಿ. ಯಾರು ಮೊದಲು ಕಟ್ಟಡ ಕಟ್ಟಲಿಕ್ಕೆ ಕಲ್ಲು, ಇಟ್ಟಿಗೆ ಎಲ್ಲ ಕೊಡ್ತಾರೋ ಅವರ ಧಾನ್ಯವನ್ನು ಮೊದಲು ಶೇಖರಣೆ ಮಾಡಲಾಗುತ್ತೆ. ಈ ಬರಗಾಲದಲ್ಲಿ ಮೊದಲು ಶೇಖರಣೆ ಮಾಡುವ ಧಾನ್ಯದವರಿಗೆ ರಕ್ಷಣೆ ಅಧಿಕ. ಯಾರ ಧಾನ್ಯವನ್ನು ಇಲಿಗಳು ನಾಶ ಮಾಡುತ್ತೆ ಅಂತ ಗೊತ್ತಾಗಲ್ಲ. ಆವಾಗ ಅಲ್ಲಿರುವ ಇನ್ನೊಬ್ಬ, ಹಾಗಾದ್ರೆ ನಾನು ಮೊದಲು ಇಟ್ಟಿಗೆ ಕಲ್ಲೆಲ್ಲ ಕೊಟ್ರೆ ನನ್ನ ಧಾನ್ಯವನ್ನು ಮೊದಲು ಶೇಖರಣೆ ಮಾಡಿ ಇಡಬಹುದು. ಅವಾಗ ನನ್ನ ಧಾನ್ಯಗಳು ಪೂರ್ತಿಯಾಗಿ ಸುರಕ್ಷಿತವಾಗಿರುತ್ತೆ. ನೀವು ವಸ್ತುಗಳ ರೂಪದಲ್ಲಿ ಹಿಡುವಳಿ ಮಾಡಿದ್ರೆ ನಿಮಗೆ ಭದ್ರದ ರೂಪದಲ್ಲಿ ತಿರುಗಿ ಬರುತ್ತೆ. ನಿಮ್ಮ ಅವಶ್ಯಕತೆ ಊರಿನ ಅವಶ್ಯಕತೆಯನ್ನು ತೀರಿಸುತ್ತೆ. ಸುಬ್ಬಯ್ಯ ಮನಸುಡಿಗಳ ಲೆಕ್ಕ ಮಾಡಿ, ನಾನು ಧಾನ್ಯಗಳನ್ನು ಮೊದಲು ಶೇಖರಣೆ ಮಾಡಿದ್ರೆ ನನಗೆ ತಾನೇ ಲಾಭ. ಯಾರು ಧಾನ್ಯಗಳನ್ನು ಕೊನೆಯದಾಗಿ ಶೇಖರಣೆ ಮಾಡ್ತೀನಿ ಅಂತ ಬರ್ತಾರೋ ಅವರಿಗೆ ಅಲ್ಲಿ ಜಾಗ ಇಲ್ಲದಿದ್ದರೆ ಅವರಿಗೆ ತಾನೇ ನಷ್ಟ. ಮಾಧವ ಸುಬ್ಬಯ್ಯನ ಮುಖದಲ್ಲಿರುವ ಆಸೆನ ನೋಡಿ, ಅವಯ್ಯ, ಹಾಗಾದ್ರೆ ನಿಮ್ಮ ಭೂಮಿ ಕೊಡ್ತೀನಿ. ನನ್ನ ಭೂಮಿಯಲ್ಲಿರುವ ನೆರಳಿನ ಸ್ಥಳವನ್ನು ಕೊಡ್ತೀನಿ. ಹಾಗೇನೆ ನನ್ನ ಜೊತೆ ಇರುವ ಸ್ವಲ್ಪ ಕಲ್ಲು, ಮಣ್ಣು, ಇಟ್ಟಿಗೆ ಎಲ್ಲ ಕೊಡ್ತೀನಿ. ಆವಾಗ ನನ್ನ ಧಾನ್ಯವನ್ನು ಗುಡೌನ್ನಲ್ಲಿ ಮೊದಲು ಶೇಖರಣೆ ಮಾಡ್ಬೋದಲ್ವಾ? ನಿಮ್ಮ ಜಿಪುಣ ಗುಣ ಇವಾಗ ಊರಿಗೆ ಉಪಯೋಗ ಆಗುವ ರೀತಿ ಆಗಿದೆ. ನಿಮ್ಮ ಜಿಪುಣತನ ನಿಮ್ಮನ್ನು ಮುಂದೆ ತೆಗೆದುಕೊಂಡು ಹೋಗಿದೆ. ಆದರೆ ಅದನ್ನು ಉಪಯೋಗ ಮಾಡಿದ್ದು ಧರ್ಮ. ಉಪಯೋಗನೇ ಇಲ್ಲದೆ ಇರುವ ಒಂದು ಜಾಗ, ಸುಬ್ಬಯ್ಯ ಆಸೆಯಿಂದ ಕೊಟ್ಟ ವಸ್ತುಗಳು. ಹಾಗೇನೆ ಊರಿನವರ ಭವಿಷ್ಯಕ್ಕೋಸ್ಕರ ಆ ಗೋಡನ್ ಕಟ್ಟೋ ಕೆಲ್ಸನೂ ಶುರುವಾಯಿತು. ಆವಾಗ ಲಕ್ಷ್ಮಿಯಮ್ಮ ಗೋವಿಂದನ ಹತ್ತಿರ, ಮಾಧವಣ್ಣ, ಗೋವಿಂದ ಎಷ್ಟು ಒಳ್ಳೆ ಬುದ್ಧಿವಂತ. ಸುಮ್ಮನೆ ಹಾಗೆ ಇದ್ದಿದ್ರೆ ₹1 ಬರ್ತಾ ಇರ್ಲಿಲ್ಲ. ಆದರೆ ಮನಸ್ಸಲ್ಲಿರುವ ಆಸೆ, ಭಯವನ್ನು ಉಪಯೋಗಿಸಿ ಊರಿನ ಒಳ್ಳೆದಕ್ಕೋಸ್ಕರ ಮಾಡಿದ್ದಾರೆ. ನಿಜಾನೇ ಲಕ್ಷ್ಮಮ್ಮ, ಇವಾಗ್ಲೇ ಕೂಲಿ ಹಣವನ್ನು ತೆಗೆದುಕೊಂಡ್ರೆ ಅದು ನಿಜವಾಗ್ಲೂ ವ್ಯರ್ಥನೆ. ಆದರೆ ನಾವು ಕಾಪಾಡಿದ ಧಾನ್ಯಗಳನ್ನು ಶೇಖರಣೆ ಮಾಡಿದ್ರೆ ಕೊನೆ ತನಕ ಬರುತ್ತೆ. ನಮ್ಮ ಬುದ್ಧಿವಂತಿಕೆ ಶ್ರಮವನ್ನು ಒಂದೇ ಕಡೆ ಹಾಕಿದ್ರೇನೆ ಲಾಭ. ಕೆಲವು ದಿನಗಳಲ್ಲಿ ಗೋಡನ್ ಕಟ್ಟುವ ಕೆಲ್ಸನೂ ಮುಗ್ದೋಯ್ತು. ಸುಬ್ಬಯ್ಯ ಮೊದ್ಲು ಅವನ ಹೊಲದಲ್ಲಿ ಬೆಳೆದ ಧಾನ್ಯಗಳನ್ನೆಲ್ಲ ಆ ಗೋಡೌನಲ್ಲಿ ತಗೊಂಡು ಹೋಗಿ ಇಟ್ಟ. ಆವಾಗ ಸುಬ್ಬಯ್ಯ ಮಾಧವನ ಹತ್ತಿರ, ಮಾಧವಯ್ಯ, ನೀನು ಹೇಳಿದ್ದು ಚೆನ್ನಾಗಿದೆ ಕಣೋ. ಇವಾಗ ಒಳ್ಳೆ ಗುಡೌನ್ ಆಯ್ತು. ನನ್ನ ಜಿಪುಣತನ ಊರಿಗೆ ಒಳ್ಳೇದೇ ಆಗಿದೆ. ಮಾಧವ ನಗುತ್ತಾ, ನೀವು ಜಿಪುಣತನ ಮಾಡಿಲ್ಲ. ನಿಮ್ಮ ಭೂಮಿ ನಿರುಪಯೋಗ ಆದ್ರೂ ಕೂಡ ಅದು ಗುಡೌನ್ ಕಟ್ಟಕ್ಕೆ ಆಧಾರವಾಗಿ ನೆಲೆ ನಿಂತಿದೆ. ನೀವು ಸಾಮಗ್ರಿಗಳನ್ನು ಕೊಟ್ಟು ಎಲ್ಲರ ಮುಂಚೆನೆ ಭದ್ರತೆಯನ್ನು ಕಾಪಾಡಿದೀರಾ. ಇವಾಗ ನಿಮ್ಮ ಶೇಖರಣೆ ಗುಣ ಊರಿಗೆ ಒಳ್ಳೇದೇ ಆಗಿದೆ. ಮಾಧವನ ತಂದೆ ಸುಬ್ಬಯ್ಯನ ಹತ್ತಿರ ಬಂದು ನಿಂತ್ಕೊಂಡು, ಸುಬ್ಬಯ್ಯ, ನೋಡುದ, ನೀ ಹಣವನ್ನು ಶೇಖರಣೆ ಮಾಡ್ದೆ. ಮಾಧವಯ್ಯ ಬುದ್ಧಿವಂತಿಕೆಯನ್ನು ಶೇಖರಣೆ ಮಾಡ್ದ. ಹಣಕ್ಕಿಂತ ಬುದ್ಧಿವಂತಿಕೆಯೇ ಶ್ರೇಷ್ಠತೆಯನ್ನು ಪಡೆದಿರುವುದು. ಹೌದು ಬಾವ, ಇದು ನನಗೆ ಮಾತ್ರ ಅಲ್ಲ, ಊರಲ್ಲಿರುವ ಜಿಪುಣರಿಗೆ ಎಲ್ಲರಿಗೂ ಅನ್ವಯಿಸುತ್ತೆ. ಖರ್ಚು ಮಾಡದೆ ಇಡುವ ₹1 ಭವಿಷ್ಯದಲ್ಲಿ ನಷ್ಟನೇ. ಮಾಧವರ, ನಿನ್ನ ಬುದ್ಧಿವಂತಿಕೆಗೆ ಧನ್ಯವಾದಗಳು. ಇಂದಿನಿಂದ ಈ ಗುಡೌನಿಗೆ ಧಾನ್ಯಗಳ ಶೇಖರಣಾ ನಿಧಿ ಅಂತ ಹೆಸರಿಡೋಣ. ಧನ್ಯವಾದಗಳು ಮಾವ. ಈ ಊರಲ್ಲಿ ಜಿಪುಣತನ ಹೋಗಿ ಒಳ್ಳೆ ಗುಣಗಳು ಬೆಳೀಲಿ ಅಂತ ಆಶಿಸ್ತೀನಿ. ಹಾಗೆ ಆ ಊರಿನವರು ಎಲ್ಲರೂ ಸೇರಿ ₹1 ಕೂಡ ಖರ್ಚು ಮಾಡದೆ ಅವರ ಭವಿಷ್ಯವನ್ನ ಅವರು ತುಂಬಾನೇ ಜಾಗೃತಿಯಿಂದ ಇಟ್ಕೊಳ್ತಾ ಇದ್ರು. ಆ ಊರಿನವರಿಗೆ ಒಂದು ವಿಷಯ ಅರ್ಥ ಆಯಿತು. ಹಣ ಖರ್ಚು ಮಾಡದೇ ಇರೋದು ತಪ್ಪು. ಯಾವಾಗ ಎಲ್ಲಿ ಹಣ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡಿದ್ರೇನೆ ಅವ್ರ ಭವಿಷ್ಯ ಚೆನ್ನಾಗಿರೋದನ್ನೋದನ್ನ ಅರ್ಥ ಮಾಡ್ಕೊಂಡ್ರು. ಸುಬ್ಬಯ್ಯನ ಆಸೆ, ಕೂಲಿಯವರ ನಂಬಿಕೆ, ಮಾಧವನ ಬುದ್ಧಿವಂತಿಕೆ ಇವಾಗ ಅವ್ರೂರಿಗೆ ಒಂದು ದೊಡ್ಡ ಸಹಾಯನೇ ಮಾಡಿತ್ತು. ಊರಿನವರು ಎಲ್ರೂ ಕೂಡ ಎಲ್ಲಿ ಯಾವಾಗ ಖರ್ಚು ಮಾಡಬೇಕೋ ಆವಾಗ ಹಣ ಖರ್ಚು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಕಷ್ಟಪಟ್ಟು ದುಡ್ದು ಹಣನ ಕೂಡಿಡೋದು ಒಳ್ಳೆ ವಿಷಯನೇ. ಆದ್ರೆ ಎಲ್ಲಿ ಖರ್ಚು ಮಾಡಬೇಕೋ ಅಲ್ಲಿ ಹಣನ ಖರ್ಚು ಮಾಡಿದ್ರೇನೆ ನಮ್ಮ ಭವಿಷ್ಯ ಚೆನ್ನಾಗಿರೋದು. ಆದ್ರಿಂದ ಜಿಪುಣತನನ ಬಿಟ್ಬಿಟ್ಟು ಖರ್ಚು ಮಾಡಬೇಕಾಗಿರೋ ಜಾಗದಲ್ಲಿ ಹಣ ಖರ್ಚು ಮಾಡಬೇಕು. ಕೃಷ್ಣಾಪುರ ಅನ್ನುವ ಹಳ್ಳಿಯಲ್ಲಿ
ಭಾಸ್ಕರ್ ಕಮಲ ಅನ್ನುವ ದಂಪತಿಯರು ಇದ್ರು. ಭಾಸ್ಕರ್ ಆ ಊರಿನಲ್ಲೇ ಎಲ್ರೂ ಮೆಚ್ಕೊಳ್ಳುವ ಒಬ್ಬ ಕಷ್ಟಜೀವಿ. ಅವನ ಹತ್ರ ಇರುವ 5 ಎಕರೆ ಹೊಲನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತಿದ್ದ. ಬೆಳಿಗ್ಗೆ ಸೂರ್ಯ ಉದಯವಾಗೋದಕ್ಕಿಂತ ಮುಂಚೆನೆ ಅವನು ಹೊಲಕ್ಕೆ ಹೋಗೋನು. ಸಂಜೆ ಸಮಯ ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸಿದ್ರೆ ಮಾತ್ರ ಮನೆಗೆ ಬರ್ತಾ ಇದ್ದ. ಅವನ ಹೆಂಡತಿಯಾದ ಕಮಲ ನೋಡಕ್ಕೆ ಮಹಾಲಕ್ಷ್ಮಿ ತರ ಇರ್ತಾ ಇದ್ಲು. ಅವಳಿಗಿರುವ ಅಷ್ಟು ಅಂದನ ನೋಡಿನೇ ಭಾಸ್ಕರ್ ಅವಳನ್ನ ಇಷ್ಟಪಟ್ಟು ಮದುವೆಯಾಗಿದ್ದ. ಆದ್ರೆ ಅವಳ ಅಂದದ ಹಿಂದ್ಗಡೆ ಒಂದು ದೊಡ್ಡ ಸಮಸ್ಯೆನೂ ಇತ್ತು. ಅದು ಸೋಮಾರಿತನ. ಅವಳು ಇವಾಗಲ್ಲ, ಚಿಕ್ಕ ವಯಸ್ಸಿಂದಾನೇ ಸೋಮಾರಿಯಾಗಿದ್ಲು. ಒಂದಿನ ಹೊಲದ ಕೆಲಸ ಮುಗಿಸ್ಕೊಂಡು ಪಾಪ ತುಂಬಾನು ಹಸುವಾಗಿದ್ರಿಂದ ಭಾಸ್ಕರ್ ಊಟ ಮಾಡೋಣ ಅಂತ ಹೇಳಿ ಮನೆಗೆ ಬಂದ. ಮನೆಯಲ್ಲಿ ಹಾಕಿದೆಲ್ಲ ಹಾಗೇನೆ ಇತ್ತು. ನಿನ್ನೆ ರಾತ್ರಿ ಊಟ ಮಾಡಿದ ಪಾತ್ರೆಗಳು ಕೂಡ ಹಾಗೇನೆ ಬಿದ್ದಿತ್ತು. ಮನೆ ಅಂಗಳ ಕೂಡ ಗುಡ್ಸಿರ್ಲಿಲ್ಲ. ಕಮಲ ಆವಾಗಷ್ಟೇ ನಿದ್ರೆಯಿಂದ ಎದ್ದು ಕೂತ್ಕೊಂಡಿದ್ಲು. ಭಾಸ್ಕರ್ ತುಂಬಾನು ಸುಸ್ತಾಗಿ, ಕಮಲ, ಹಸುವಿಂದ ಪ್ರಾಣ ಹೋಗೋ ತರ ಇದೆ, ಸ್ವಲ್ಪ ಅನ್ನ ಹಾಕ್ತೀಯಾ? ಆವಾಗ ಕಮಲ ಭಾಸ್ಕರ್ ಹತ್ರ, ಅಷ್ಟು ಬೇಗ ಮಧ್ಯಾಹ್ನ ಆಗ್ಬಿಡ್ತಾ? ರಾತ್ರಿ ಇಡೀ ಯಾಕೋ ಸರಿಯಾಗಿ ನಿದ್ರೆ ಬರ್ಲಿಲ್ಲ ರೀ, ಅದಕ್ಕೆ ಇಷ್ಟು ಲೇಟಾಗಿ ಎದ್ದೆ. ಸರಿ, ಇವಾಗ್ಲೇ ಒಲೆ ಕಚ್ಚಿ ಅನ್ನ ಮಾಡ್ತೀನಿ, ಸ್ವಲ್ಪ ಇರಿ. ಆವಾಗ ಭಾಸ್ಕರ್ ಅವಳತ್ರ, ನಿನ್ನೆದು ತಂಗ್ಳನಾದ್ರೂ ಇದೆಯಾ? ಇಲ್ಲ ರೀ, ನಿನ್ನ ಅನ್ನ ತೆಗೆದು ಒಳಗಿಡಕ್ಕೆ ಮರ್ತೋದೆ, ಬೆಕ್ಕು ಬಂದು ತಿಂದಿರುತ್ತೋ ಏನೋ. ಭಾಸ್ಕರ್ ಕಮಲ ಹೇಳಿದನ್ನ ಕೇಳಿ ಬೇರೆ ದಾರಿ ಇಲ್ಲದೆ ಮನೇಲಿದ್ದ ಒಂದು ಬೆಲ್ಲನ ತಿಂದು ಹೊಟ್ಟೆ ತುಂಬಾ ನೀರ್ ಕುಡಿದು ಪುನಃ ಹೊಲಕ್ಕೆ ಹೊರಟೋದ. ಇದು ಆ ದಿನ ನಡೆದಿದ್ದಲ್ಲ, ಪ್ರತಿದಿನ ಯಾವಾಗ್ಲೂ ಇದೇ ರೀತಿ ನಡೀತಾ ಇತ್ತು. ಭಾಸ್ಕರ್ ತುಂಬಾನು ತಾಳ್ಮೆಯಿಂದ ಇದ್ದ. ಹೇಗಾದ್ರೂ ಒಂದಿನ ಅವಳು ಬದ್ಲಾಗ್ತಾಳೆ ಅಂತ ಅಂದ್ಕೊಂಡು ಅವಳು ಯಾವಾಗ ಬದ್ಲಾಗ್ತಾಳೋ ಅಂತ ಕಾಯ್ತಾ ಇದ್ದ. ಹೆಂಡತಿ ಹತ್ತಿರ ಪ್ರೀತಿಯಿಂದ ಹೇಳ್ದ, ಸ್ವಲ್ಪ ಕೋಪದಿಂದಾನು ಹೇಳ್ದ. ಆದ್ರೆ ಕಮಲ ಅಂತೂ ಸ್ವಲ್ಪನೂ ಬದ್ಲಾಗ್ಲೇ ಇಲ್ಲ. ಅಯ್ಯೋ, ಇವತ್ತೊಂದೇ ದಿನ ತಾನೇ ರೀ, ನಾಳೆಯಿಂದ ಎಲ್ಲಾನು ಸರಿಯಾಗಿ ಮಾಡ್ತೀನಿ ಅಂತ ಹೇಳೋಳು. ಆದ್ರೆ ಮರುದಿನ ಕೂಡ ಅವಳು ಯಾವುದೇ ಕೆಲಸನೂ ಮಾಡದೆ ಮಲಗಿ ನಿದ್ರೆ ಮಾಡೋಳು. ಒಂದಿನ ಹೊಲದಲ್ಲಿ ರಂಗಯ್ಯ ಭಾಸ್ಕರ್ ಹತ್ರ, ಏನ್ ಭಾಸ್ಕರ್, ನೋಡಕ್ಕೆ ತುಂಬಾನು ಸಪೂರವಾಗಿದ್ಯಾ? ಸರಿಯಾಗಿ ಊಟ ಮಾಡೋದಿಲ್ವಾ, ಇಲ್ಲ ಮನೆಯಲ್ಲಿ ಯಾರು ಅಡ್ಗೆ ಮಾಡೋದಿಲ್ವಾ? ಅದನ್ನು ಕೇಳಿ ಭಾಸ್ಕರ್ ನಗುತ್ತಾ, ಹಾಗೇನಿಲ್ಲ ರಂಗಯ್ಯ, ಕೆಲ್ಸ ಜಾಸ್ತಿ ಅಲ್ವಾ, ಅದಕ್ಕೆ ಸಪೂರ ಆಗ್ತಾ ಇದ್ದೀನಿ. ಕಮಲ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ. ಓ ಹೌದಾ, ಸರಿ, ಏನಾದ್ರೂ ಕಷ್ಟ ಇದ್ರೆ ಹೇಳು, ನಾನಿದ್ದೀನಿ, ಸರಿನಾ? ಸ್ನೇಹಿತನ ಮುಂದ್ಗಡೆ ತನ್ನ ಹೆಂಡತಿಯ ಬಗ್ಗೆ ಹೇಳ್ಬಾರ್ದು ಅಂತ ಅಂದ್ಕೊಂಡು ಭಾಸ್ಕರ್ ಸುಳ್ಳು ಹೇಳ್ದ. ಆದ್ರೆ ಅವನ ಮನಸ್ಸೊಳಗಡೆ ಮಾತ್ರ ಆ ನೋವು ಹಾಗೇನೆ ಇತ್ತು. ಮನೆಗೆ ಹೋದ್ರೆ ನೆಮ್ಮದಿ ಇರಲ್ಲ, ಹೊಲದಲ್ಲಿ ಇದ್ರೆ ಹಸು ಇರಕ್ಕೆ ಬಿಡಲ್ಲ. ಅವನು ಅವನ ತಾಳ್ಮೆನ ಸಂಪೂರ್ಣವಾಗಿ ಕಳ್ಕೊಂಡ. ಹೀಗೆ ದಿನಗಳು ಹೋಗ್ತಾ ಇತ್ತು. ಭಾಸ್ಕರ್ಗೆ ಒಂದು ಕಾಗದ ಬಂತು. ಆ ಕಾಗದದಲ್ಲಿ ಪಕ್ಕದೂರಿನಲ್ಲಿದ್ದ ಅವನ ಅಕ್ಕ ಶಾರದಾ ಗಂಡನ ಜೊತೆ ಬರ್ತೀನಿ ಅಂತ ಬರ್ತಿದ್ಲು. ಶಾರದಾ ಅಂದ್ರೆ ಭಾಸ್ಕರ್ಗೆ ತುಂಬಾನು ಇಷ್ಟ. ಅವಳು ಯಾವಾಗ್ಲೂ ಚುರುಕಾಗಿ ಕೆಲಸ ಮಾಡೋಳು. ಅವಳಿಗೆ ಮನೆ ತುಂಬಾ ಸ್ವಚ್ಛವಾಗಿರ್ಬೇಕು, ಆಹಾರ ಅಮೃತದ ತರ ಇರ್ಬೇಕು, ಹಾಗಂತ ಹೇಳೋಳು. ತಕ್ಷಣ ಭಾಸ್ಕರ್ ಕಮಲ ಹತ್ತಿರ ಹೋದ. ಕಮಲ ಕಮಲ, ನಿನಗ್ ವಿಷಯ ಗೊತ್ತಾ? ನಾಳೆ ಅಕ್ಕ ಬಾವ ಇಬ್ರು ನಮ್ಮ ಮನೆಗ್ ಬರ್ತಾ ಇದ್ದಾರೆ. ಆವಾಗ ಕಮಲ ಭಾಸ್ಕರ್ ಹತ್ರ, ಹೌದಾ, ಒಳ್ಳೆ ವಿಷಯ ತಾನೇ, ಬರ್ಲಿ. ಆವಾಗ ಭಾಸ್ಕರ್ ಗೊಂದಲದಿಂದ, ಅದೆಲ್ಲ ಸರಿ, ಆದ್ರೆ ಅಕ್ಕನಿಗೆ ಮನೆ ಸ್ವಚ್ಛವಾಗಿರ್ಬೇಕು. ಇವತ್ತಾದ್ರೂ ಇನ್ನ ಸೋಮಾರಿತನನ ಬಿಟ್ಬಿಟ್ಟು ಮನೇನ ಸ್ವಚ್ಛ ಮಾಡು. ಹಾಗೇನೆ ಹೊರಗಡೆ ಅಂಗಳ ಗುಡಿಸಿ ರಂಗೋಲಿ ಹಾಕು. ನಾನು ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡ್ ಬರ್ತೀನಿ. ಅವ್ರಿಬ್ರಿಗೆ ಒಳ್ಳೆ ಅಡ್ಗೆ ಮಾಡಿ ಕೊಡ್ಬೇಕು. ನನ್ ಮರ್ಯಾದೆನ ಕಾಪಾಡು ಕಮಲ. ಅರೆ, ಅದ್ರ ಬಗ್ಗೆ ಯಾಕಿಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಬಂದವರು ಆಶ್ಚರ್ಯ ಪಡೋ ಥರ ನಾನ್ ನೋಡ್ಕೊಳ್ತೀನಿ. ನೀವು ಮೊದಲು ಸಂತೆಗೆ ಹೋಗ್ಬಿಟ್ ಬನ್ನಿ. ಭಾಸ್ಕರ್ ಹೆಂಡತಿಯ ಮಾತನ್ನ ಕೇಳಿ ಸಂತೋಷದಿಂದ ಸಂತೆಗೆ ಹೋದ. ಈ ಕಡೆ ಕಮಲ, ಇನ್ನೂ ಸುಮಾರು ಸಮಯ ಇದೆ ಅಲ್ವಾ, ಸ್ವಲ್ಪ ನಿದ್ರೆ ಮಾಡಿ ಆಮೇಲೆ ಎದ್ದು ನೋಡ್ತೀನಿ ಹಾಗಂತ ಹೇಳಿ ಪುನಃ ಮಲಗಿ ನಿದ್ರೆ ಮಾಡಿದ್ಲು. ಹೀಗೇನೆ ಸುಮಾರು ಸಮಯನೂ ಹೋಯ್ತು. ಸಂತೆಗೆ ಹೋಗಿದ್ದ ಭಾಸ್ಕರ್ ಮನೆಗೆ ವಾಪಸ್ ಬಂದ. ಮನೆ ಬೆಳಿಗ್ಗೆ ಹೇಗಿತ್ತೋ ಇವಾಗ ಕೂಡ ಅದೇ ರೀತಿ ಇತ್ತು. ಅವನಿಗೆ ಕೋಪ ಅಂತೂ ತುಂಬಾನು ಹೆಚ್ಚಾಯಿತು. ಭಾಸ್ಕರ್ ಕೋಪದಿಂದ, ಏನ್ ಕಮಲ ಇದು, ಇನ್ನು ಯಾವ್ದೇ ಕೆಲ್ಸನ ಮಾಡ್ಲಿಲ್ವಾ? ಅವ್ರು ಬರೋ ಸಮಯ ಆಯ್ತು, ನನ್ ಮರ್ಯಾದೆನ ಹರಾಜಾಗ್ತಾ ಇದೆಯಾ ನೀನು? ಕಮಲ ತಕ್ಷಣ ಎದ್ದು, ಅಯ್ಯಯ್ಯೋ ಕ್ಷಮಿಸ್ಬಿಡಿ, ನಾನು ಸ್ವಲ್ಪ ಹೊತ್ತು ನಿದ್ರೆ ಮಾಡ್ಬಿಟ್ಟೆ, ಹೆದರ್ಬೇಡಿ, ಅರ್ಧ ಗಂಟೆಯಲ್ಲಿ ಎಲ್ಲ ಕೆಲ್ಸನೂ ಮಾಡ್ತೀನಿ. ಹಾಗೆ ಅವಳು ಹೇಳ್ತಾ ಇದ್ದಾಗ್ಲೇ ಹೊರಗಡೆ ಗಾಡಿ ಶಬ್ದ ಅವ್ರಿಗೆ ಕೇಳಿಸ್ತು. ಭಾಸ್ಕರ್ ಅಕ್ಕ ಶಾರದಾ ಭಾವ ಇಬ್ರು ಬಂದ್ರು. ಹೊರಗಡೆ ಗುಡಿಸ್ದೇ ಇರುವ ಅಂಗಳ, ಮನೆಯೊಳಗಡೆ ಎಲ್ಲಾನು ಕೊಳಕಾಗಿತ್ತು. ಅದನ್ನ ನೋಡಿ ಶಾರದಾ ಮುಖ ಬಾಡಿ ಹೋಯ್ತು, ಭಾಸ್ಕರ್ ಮುಖನೂ ಬಾಡಿ ಹೋಯ್ತು. ಶಾರದಾ ತಮ್ಮನನ್ನ ನೋಡಿ, ಏನೋ ಭಾಸ್ಕರ್, ನಿನಗೇನಾದ್ರೂ ಹುಷಾರಿಲ್ವಾ? ಮನೆ ಯಾಕೆ ಹೀಗಿದೆ? ಕಮಲನೂ ತುಂಬಾನೇ ಸುಸ್ತಾಗಿದ್ದಾಳೆ. ಆವಾಗ ಭಾಸ್ಕರ್, ಏನಿಲ್ಲಕ್ಕ, ಸ್ವಲ್ಪ ಕೆಲ್ಸ ಜಾಸ್ತಿ ಇತ್ತು. ಆವಾಗ ತಕ್ಷಣ ಕಮಲ, ಹೌದಕ್ಕ, ರಾತ್ರಿಯಿಂದ ಇವರಿಗೆ ಹುಷಾರಿಲ್ಲ. ಅವ್ರಿಗೆ ಹುಷಾರಿಲ್ಲ ಅನ್ನುವಾಗ
ಮನೆ ಕೆಲಸ ನೋಡಕ್ಕಾಗುತ್ತಾ? ಅವ್ರ ಜೊತೆ ಇದ್ದು ಅವರಿಗೆ ಸೇವೆ ಮಾಡ್ತಿದ್ದೆ. ಕಮಲ ಹೇಳಿದ ಸುಳ್ಳಿಗೆ ಭಾಸ್ಕರ್ಗೆ ತುಂಬಾನು ಚಿಂತೆಯಾಯಿತು. ಆದ್ರೆ ಶಾರದಾ ಕಮಲ ತನ್ನ ತಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ಲು. ತಕ್ಷಣ ಶಾರದಾನೇ ತಯಾರಾಗಿ ಮನೆನೆಲ್ಲ ಕ್ಲೀನ್ ಮಾಡಿ ಇರೋದನ್ನಿಟ್ಟು ಅಡಿಗೆನೂ ಮಾಡಿ ಎಲ್ರಿಗೂ ಊಟ ಹಾಕಿದ್ಲು. ಆ ದಿನ ಇಡೀ ಭಾಸ್ಕರ್ ತುಂಬಾನು ಚಿಂತೆಯಿಂದ ಇದ್ದ. ಅವನಿಗೆ ಅವಮಾನ ಆದ ಹಾಗೆ ಇತ್ತು. ಅಕ್ಕ ಬಾವ ಇಬ್ರು ಮನೆಯಿಂದ ಹೋದ್ಮೇಲೆ ಭಾಸ್ಕರ್ ಮೊದಲನೇ ಸಲ ಕಮಲ ಜೊತೆ ಜಗಳ ಮಾಡ್ದ. ನಿನಗೆ ನಾಚಿಕೆ ಆಗಲ್ವಾ? ಅಕ್ಕನ್ ಮುಂದ್ಗಡೆ ನನಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ತೀಯಾ? ನೀನು ಸೋಮಾರಿ ಅಂತ ನಿಜ ಹೇಳ್ಬೇಕಾಗಿತ್ತು. ನನ್ನ ಅಕ್ಕನ್ ಮುಂದ್ಗಡೆ ನನ್ನ ಮಾನ ತೆಗೆದ್ಬಿಟ್ಟಲ್ಲ ನೀನು. ಕಮಲ ಅಳುತ್ತಾ, ನನ್ನನ್ನ ಕ್ಷಮಿಸ್ಬಿಡಿ, ಇನ್ ಯಾವಾಗ್ಲೂ ಹೀಗೆ ಮಾಡಲ್ಲ. ನಿಮ್ಮನ್ನ ಕಷ್ಟಪಡಿಸ್ಬೇಕು ಅಂತ ನಾನು ಅಂದ್ಕೊಂಡಿಲ್ಲ. ಕಮಲ ಅಳೋದನ್ನ ನೋಡಿ ಭಾಸ್ಕರ್ಗೆ ಚಿಂತೆಯಾಯಿತು. ಆದ್ರಿಂದ ಅವನು ಅವಳನ್ನ ಕ್ಷಮಿಸ್ತಾ. ಆದ್ರೆ ಈ ಘಟನೆ ಮಾತ್ರ ಅವನ ಹೃದಯದಲ್ಲಿ ಮುಳ್ಚುಚ್ಚಿದ ಹಾಗೆ ಇತ್ತು. ಹಾಗೆ ದಿನಗಳು ಹೋಯ್ತು. ಕಮಲ ಸ್ವಲ್ಪ ಕೂಡ ಬದಲಾಗ್ಲೇ ಇಲ್ಲ. ಈ ಸಲ ಬೆಳೆ ತುಂಬಾ ಚೆನ್ನಾಗಿ ಬೆಳೆದಿತ್ತು. ಭಾಸ್ಕರ್ ಹಗಲು ರಾತ್ರಿ ಕಷ್ಟಪಟ್ಟು ಆ ಧಾನ್ಯಗಳನ್ನ ಕೊಯ್ಲು ಮಾಡಿ ಮನೆ ಹೊರಗಡೆ ಇರುವ ಜಾಗದಲ್ಲಿ ಅದನ್ನ ಒಣಗಾಕಿದ್ದ. ಬಂಗಾರದ ತರ ಇರುವ ಧಾನ್ಯದ ರಾಶಿನ ನೋಡಿ ಅವನು ಸಂತೋಷಪಟ್ಟ. ಆ ಧಾನ್ಯ ಚೆನ್ನಾಗಿ ಒಣಗಿದ್ರೇನೆ ಅದನ್ನ ಮೂಟೆಯಲ್ಲಿ ತುಂಬಿಸಿ ಮಾರಕ್ಕಾಗುತ್ತೆ. ಒಂದಿನ ಬೆಳಿಗ್ಗೆ ಭಾಸ್ಕರ್ ಪಟ್ನಕ್ಕೆ ಹೋಗ್ಬೇಕಾಗಿತ್ತು. ಹೊರಗಡೆ ಮೋಡಗಳೆಲ್ಲಾನು ಕಪ್ಪಾಗ್ತಾ ಇತ್ತು. ಕಮಲ, ಒಂದು ಮುಖ್ಯವಾದ ವಿಷಯಕ್ಕೆ ನಾನು ಪಟ್ನಕ್ಕೆ ಹೋಗ್ಬೇಕು. ಹೊರಗಡೆ ಆಕಾಶ ನೋಡಿದೆ ಅಲ್ವಾ? ಮೋಡೆಗಳೆಲ್ಲ ಕಪ್ಪಾಗಿದೆ. ಮಳೆ ಬಂದ್ರೂ ಬರ್ಬೋದು. ಒಂದ್ ವೇಳೆ ಮಳೆ ಬರೋ ತರ ಇದ್ರೆ ನೀನು ಕೂಲಿಗಳನ್ನ ಕರೆದು ಹೊರಗಡೆ ಒಣಗ್ತಾ ಇರುವ ಧಾನ್ಯನ ಪ್ಲಾಸ್ಟಿಕ್ ಕವರ್ ಹಾಕಿ ಮುಚ್ಚಿಡಕ್ಕೆ ಹೇಳು. ಸ್ವಲ್ಪ ಕೂಲಿ ಜಾಸ್ತಿ ಆದ್ರೂ ಪರವಾಗಿಲ್ಲ. ಇದು ನನ್ನ 1 ವರ್ಷ ಕಷ್ಟ. ಒಂದೇ ಒಂದು ಭತ್ತ ಕೂಡ ನನಿಬಾರ್ದು. ಅದನ್ನ ಕೇಳಿ ಕಮಲ, ನನಗ್ ಗೊತ್ತು ರೀ, ಇದನ್ನೆಲ್ಲ ನೀವ್ ಹೇಳ್ಬೇಕಾ? ಯಾಕೆ ನನಗ್ ಗೊತ್ತಿಲ್ವಾ? ದಿನ ಒಂದ್ ಕೆಲ್ಸ ನನಗೆ ಕೊಡ್ಲಿಲ್ಲ ಅಂದ್ರೆ ನಿಮ್ಗೇನ್ ಇದ್ರೆ ಬರಲ್ಲ ಅಲ್ವಾ? ಭಾಸ್ಕರ್ ಕೈ ಮುಗ್ದು, ನಿನಗೆ ಕೈ ಮುಗ್ತೀನಿ ಕಮಲ. ಈ ಒಂದ್ ವಿಷಯ ಮಾತ್ರ ಮರಿಬೇಡ. ಆಮೇಲೆ ನಮ್ಮಿಂದ ಏನೂ ಮಾಡಕ್ಕಾಗಲ್ಲ. ಹಾಗಂತ ಹೇಳಿ ಭಾಸ್ಕರ್ ಪಟ್ನಕ್ಕೆ ಹೋದ. ಕಮಲ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು, ಅರೇ ಇವಾಗ ಮಳೆ ಏನು ಬರಲ್ಲ, ಒಂದ್ ವೇಳೆ ಬಂದ್ರೆ ಆವಾಗ ನೋಡೋಣ ಹಾಗಂತ ಹೇಳಿ ಕಮಲ ಹೋಗಿ ಮಲ್ಗೆ ನಿದ್ರೆ ಮಾಡಿದ್ಲು. ಸ್ವಲ್ಪ ಸಮಯನೂ ಆಯ್ತು. ಆಕಾಶದಲ್ಲಿ ಮೋಡಗಳೆಲ್ಲ ತುಂಬಾ ಕಪ್ಪಾಗಿ ಬದಲಾಗ್ತಾ ಇತ್ತು. ಗಾಳಿ ತಂಪಾಗ್ತಾ ಇತ್ತು. ಪಕ್ಷಿಗಳೆಲ್ಲರೂ ಅವರ ಗೂಡಿಗೆ ಹೋಗ್ಬಿಟ್ರು. ಪಕ್ಕದೊಳದಲ್ಲಿ ಇದ್ದ ರಂಗಯ್ಯ ತಕ್ಷಣ ಅಲ್ಲಿಗೆ ಬಂದ. ಅತಿಗೆ ಹೊರಗಡೆ ಬನ್ನಿ. ದೊಡ್ಡ ಗಾಳಿ ಮಳೆ ಬರೋ ತರ ಇದೆ. ಧಾನ್ಯ ಹೊರಗಡೆ ಇದೆ. ಏನಾದ್ರೂ ಮಾಡ್ಬೇಕಲ್ವಾ? ಕಮಲ ತಕ್ಷಣ ಎದ್ದು ಹೊರಗಡೆ ಬಂದು, ಏನ್ ರಂಗಯ್ಯಣ್ಣ, ಏನಿವಾಗ? ಮಳೆ ಬಂದ್ರೆ ಬರ್ಲಿ ಬಿಡು, ಸ್ವಲ್ಪ ಹೊತ್ತು ಬಂದು ಹೋಗ್ಬಿಡುತ್ತೆ. ಏನತ್ತಿಗೆ ಹೀಗೆ ಹೇಳ್ತಾ ಇದ್ದೀರಾ? ಇದು ಮೆಲ್ಲೆ ಬರೋ ಮಳೆ ಅಲ್ಲ, ದೊಡ್ಡ ಮಳೆ ಬರುತ್ತೆ ಅಂತ ಅನಿಸ್ತಾ ಇದೆ. ಕೂಲಿಗಳನ್ನ ಕರೆದು ಬೇಗ ಈ ಧಾನ್ಯನ ಕಾಪಾಡ್ಬೇಕು. ಕಮಲ ಸೋಮಾರಿತನದಿಂದ, ಅರೇ ಇವಾಗ ಕೂಲಿಗಳನ್ನ ಹುಡ್ಕೊಂಡು ಎಲ್ಲಂತ ಹೋಗೋದು? ಎಲ್ರೂ ಅವ್ರ ಕೆಲ್ಸದಲ್ಲಿ ಇರ್ತಾರೆ. ಮಳೆ ಏನ್ ಬರಲ್ಲ, ನೀವು ಬಿಡಿ ಅಣ್ಣ. ಹಾಗೆ ಕಮಲ ಹೇಳಿದಕ್ಕೆ ರಂಗಯ್ಯ ಏನು ಮಾಡಕ್ಕಾಗದೆ ಅವನ ಹೊಲದಲ್ಲಿ ಒಣಗಾಕಿರುವ ಧಾನ್ಯಗಳನ್ನ ತೆಗೆದಿಡೋದಕ್ಕೋಸ್ಕರ ಹೋದ. ಕಮಲ ಮನೆಯೊಳಗಡೆ ಹೋಗಿ ಕೂತ್ಕೊಂಡ್ಲು. ಸ್ವಲ್ಪ ಸಮಯದಲ್ಲಿ ಜೋರಾಗಿ ಮಳೆ ಸುರಿಯಕ್ಕೆ ಶುರುವಾಯಿತು. 1 ಗಂಟೆ ಸಮಯ ಸರಿಯಾದ ಮಳೆ. ಹೊರಗಡೆ ಒಣಗಾಕಿದ್ದ ಧಾನ್ಯ ಎಲ್ಲಾನು ನೀರಲ್ಲಿ ಮುಳುಗೋಯ್ತು. ಕೆಲವು ನೀರಿನಲ್ಲಿ ಹುಡ್ಕೊಂಡು ಹೋಯ್ತು, ಕೆಲವು ಅಲ್ಲೇ ಕೆಸರಾಗಿ ಆ ಕೆಸರಲ್ಲಿ ಮುಳುಗೋಯ್ತು. ಸಂಜೆ ಸಮಯ ಭಾಸ್ಕರ್ ಮನೆಗ್ ಬಂದ. ದೂರದಿಂದಾನೇ ನೀರಿನಲ್ಲಿ ತುಂಬಿರುವ ಕೆಸರಿನಲ್ಲಿ ಬಿದ್ದಿರುವ ಧಾನ್ಯಗಳನ್ನ ನೋಡ್ದ. ಅವನ ಕಾಲಿನ ಕೆಳಗಡೆ ಇರುವ ಭೂಮಿ ಅಲ್ಲಾಡ ತರ ಇತ್ತು. 1 ವರ್ಷ ಇಡೀ ಅವನ್ ಪಟ್ಟ ಕಷ್ಟ, ಅವನು ಸುರಿಸಿದ ಬೇವ್ರು ಎಲ್ಲಾನು ಒಂದು ಕ್ಷಣದಲ್ಲಿ ಹಾಳಾಗೋಯ್ತು ಅಂತ ಅವನ ಹೃದಯ ಚುಕ್ಕು ನೂರಾಯ್ತು. ಅವನು ಅಲ್ಲೇ ಕೂತ್ಕೊಂಡು ಜೋರಾಗಿ ಅಳಕ್ಕೆ ಶುರು ಮಾಡ್ದ. ಗಂಡ ಬಂದಿದ್ದನ್ನ ನೋಡಿ ಕಮಲ ಹೆದರ್ಕೊಂಡೆ ಹೊರಗಡೆ ಬಂದ್ಲು. ನೀರಿನಲ್ಲಿ ಮುಳುಗೋಗಿರುವ ಧಾನ್ಯ, ಅದ್ರ ಮುಂದ್ಗಡೆ ಕೂತ್ಕೊಂಡು ಅಳ್ತಾ ಇರುವ ತನ್ನ ಗಂಡ, ಎರಡನ್ನು ನೋಡಿ ಏನ್ ಮಾಡ್ದಂತ ಅವಳಿಗೆ ಅರ್ಥ ಆಗ್ಲಿಲ್ಲ. ಅವಳು ಮೆಲ್ಲೆ ಭಾಸ್ಕರ್ ಹತ್ತಿರ ಹೋದ್ಲು. ಆದ್ರೆ ಭಾಸ್ಕರ್ ಅವಳನ್ನ ನೋಡ್ದೆ ಆಕಾಶವನ್ನು ನೋಡಿ, ಮುಗೀತು ಕಮಲ, ಎಲ್ಲಾನು ಮುಗೀತು. ನನ್ನ 1 ವರ್ಷ ಕಷ್ಟ ಹೀಗೆ ನೀರಿನಲ್ಲಿ ಮುಳುಗೋಗ್ತು. ನಾನು ನಿನ್ನತ್ರ ಹೇಳಿದ್ದು ಒಂದೇ ಒಂದು ಕೆಲ್ಸ. ಆ ಒಂದು ಕೆಲ್ಸನ ಕೂಡ ನಿನ್ನಿಂದ ಸರಿಯಾಗಿ ಮಾಡಕ್ಕಾಗಿಲ್ಲ ಅಲ್ವಾ? ಅವನ ಧ್ವನಿಯಲ್ಲಿ ಕೋಪ ಇಲ್ಲ, ಆದ್ರೆ ಅವನ ಧ್ವನಿಯಲ್ಲಿ ತುಂಬಾನೇ ನೋವಿತ್ತು. ಅವನ ಮಾತುಗಳು ಬಾಣದ ತರ ಕಮಲ ಹೃದಯದಲ್ಲಿ ಚುಚ್ಕೊಳ್ತು. ಈ ದಿನ ಅವಳ ಸೋಮಾರಿತನ ಎಷ್ಟು ದೊಡ್ಡ ಅನರ್ಥಕ್ಕೆ ಕಾರಣವಾಗಿದೆ ಅನ್ನೋದು ಅವಳಿಗೆ ಅರ್ಥ ಆಯಿತು. ಅದು ಬರೀ ಧಾನ್ಯ ಅಲ್ಲ, ಅದು ಅವರ ಜೀವನ. ಅವಳ ಸೋಮಾರಿತನ ಅವಳ ಗಂಡನ ಕಷ್ಟವನ್ನು, ಅವಳ ಭವಿಷ್ಯವನ್ನು ಏನ್ ಮಾಡಿದೆ ಅನ್ನೋದು ಅವಳಿಗೆ ಅರ್ಥ ಆಯಿತು. ಕಮಲ ಅವನ ಕಾಲಲ್ಲಿ ಬಿದ್ದು ಅಳುತ್ತಾ, ನನ್ನನ್ನ ಕ್ಷಮಿಸ್ಬಿಡಿ, ನಾನು ಮಾಡಿದ್ದು ತಪ್ಪು. ನನ್ನ ಸೋಮಾರಿತನದಿಂದ ನಮ್ಮ ಜೀವನನ ನಾನು ನಾಶ ಮಾಡಿದ್ದೀನಿ. ನಾನು ಮಾಡಿದ್ದು ತಪ್ಪಲ್ಲ, ದೊಡ್ಡ ಪಾಪ.
ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಭಾಸ್ಕರ್ ಅಳುತ್ತಾ, ಇವಾಗ ನಿನ್ನನ್ನ ಕ್ಷಮಿಸಿದ್ರೆ ಏನ್ ಪುಣ್ಯ ಕಮಲ? ಹೋದ ಧಾನ್ಯ ವಾಪಸ್ ಬರುತ್ತಾ? ಸಾಲಕ್ಕೆ ನಾನೇನ್ ಮಾಡೋದು? ನಾಳೆಯಿಂದ ಏನ್ ತಿನ್ನೋದು? ಹಾಗಂತ ಹೇಳಿ ಭಾಸ್ಕರ್ ಜೋರಾಗಿ ಅಳ್ತಾ ಇದ್ದ. ಆ ದಿನ ರಾತ್ರಿ ಯಾರು ಕೂಡ ನಿದ್ರೆ ಮಾಡ್ಲೇ ಇಲ್ಲ. ಒಬ್ರು ಪಟ್ಟ ಕಷ್ಟ ಎಲ್ಲಾನೋ ವೃಧಾ ಆಯ್ತು ಅಂತ, ಇನ್ನೊಬ್ರು ಅವರ ಸೋಮಾರಿತನದಿಂದ ನಷ್ಟ ಆಯ್ತು ಅಂತ ಪಶ್ಚಾತ್ತಾಪ ಪಡ್ತಿದ್ರು. ಆ ದಿನ ರಾತ್ರಿ ಕಮಲ ಅವಳ ಜೀವನದಲ್ಲಿ ಒಂದು ಮುಖ್ಯವಾದ ನಿರ್ಧಾರನ ತೆಗೆದ್ಲು. ಮರುದಿನ ಬೆಳಗ್ಗೆ ಕಮಲ ಸೂರ್ಯ ಉದಯವಾಗೋದಕ್ಕಿಂತ ಮುಂಚೆನೆ ಬೇಗ ಎದ್ಲು. ಮನೆ ಎಲ್ಲಾನು ಕ್ಲೀನ್ ಮಾಡಿದ್ಲು. ಅಂಗಳ ಗುಡಿಸಿ ನೀರ್ ಹಾಕಿ ಅದರ ಮೇಲೆ ಅಂದವಾದ ರಂಗೋಲಿ ಹಾಕಿದ್ಲು. ಆಮೇಲೆ ಬಂದು ಅಡಿಗೆ ಮಾಡಿ ತನ್ನ ಗಂಡನಿಗೆ ಊಟ ತಯಾರು ಮಾಡಿದ್ಲು. ಭಾಸ್ಕರ್ ಬೆಳಿಗ್ಗೆ ಎದ್ದಾಗ ಇದೆಲ್ಲವನ್ನು ನೋಡಿ ತುಂಬಾನು ಆಶ್ಚರ್ಯಪಟ್ಟ. ಆದ್ರೆ ಅವನು ಏನೂ ಮಾತಾಡ್ಲಿಲ್ಲ. ಕಮಲ ನಾಚಿಕೆಯಿಂದ, ರೀ, ನಾನು ನನ್ನನ್ನು ಕ್ಷಮಿಸಿ ಅಂತ ಕೇಳಲ್ಲ. ಆ ಅರ್ಹತೆ ನನಗಿಲ್ಲ. ನಾನು ಬದಲಾಗಿ ತೋರಿಸ್ತೀನಿ. ನಡೆದಿದ್ದನ್ನ ನಮ್ಮಿಂದ ಬದಲಾಯಿಸಕ್ಕಾಗಲ್ಲ. ಉಳಿದಿರುವ ಧಾನ್ಯದಿಂದ ಏನಾದರೂ ಮಾಡೋಕ್ಕಾಗುತ್ತಾ ಅಂತ ನೋಡೋಣ. ನಾನು ನಿಮ್ಮ ಜೊತೆ ಸೇರಿ ಕಷ್ಟಪಡ್ತೀನಿ. ಈ ಸಲ ನಾನು ಕೂಡ ನಿಮ್ಮ ಜೊತೆ ಹೊಲಕ್ಕೆ ಬರ್ತೀನಿ. ನಿಮ್ಮ ಕೆಲಸನ ನಾನು ಕೂಡ ಮಾಡ್ತೀನಿ. ದಯವಿಟ್ಟು ಈ ಒಂದು ಅವಕಾಶನ ನನಗೆ ಕೊಡಿ. ಅವಳ ಕಣ್ಣಿನಲ್ಲಿರುವ ಪಶ್ಚಾತ್ತಾಪ, ಅವಳ ಮಾತಿನಲ್ಲಿದ್ದ ಆ ನಿರ್ಧಾರ, ಅದನ್ನ ಅವನು ಅರ್ಥ ಮಾಡ್ಕೊಂಡ. ಅವನು ಮೌನವಾಗಿ ತಲೆ ಅಲ್ಲಾಡ್ಸ್ದ. ಆ ದಿನದಿಂದ ಕಮಲ ಸಂಪೂರ್ಣವಾಗಿ ಬದಲಾದ್ಲು. ಅವಳು ತನ್ನ ಸೋಮಾರಿತನನ ಬಿಟ್ಬಿಟ್ಲು. ಗಂಡನ ಜೊತೆ ಹೊಲ ಕೆಲ್ಸಕ್ಕೆ ಹೋಗ್ತಾ ಇದ್ಲು. ಮನೆ ಕೆಲಸ ಎಲ್ಲಾನೂ ಮಾಡ್ತಾ ಇದ್ಲು. ಅವಳಲ್ಲಿ ಬಂದಿರುವ ಬದಲಾವಣೆ ನೋಡಿ ಊರಿನವರು ಎಲ್ರೂ ಕೂಡ ಆಶ್ಚರ್ಯಪಟ್ರು. ಗಂಡ ಹೆಂಡತಿ ಇಬ್ರು ಸೇರಿ ತುಂಬಾನೇ ಕಷ್ಟಪಟ್ಟು ಮೆಲ್ಲೆ ಮೆಲ್ಲೆ ಅವ್ರ ಜೀವನನ ಸರಿತಿದ್ಕೊಂಡ್ರು. ಕಮಲ ಅವಳ ಸೋಮಾರಿತನದಿಂದ ಕಳ್ಕೊಂಡಿದ್ದು ಬರೀ ಧಾನ್ಯ ಮಾತ್ರ ಅಲ್ಲ, ತನ್ನ ಗಂಡನ ನಂಬಿಕೆಯನ್ನು ಕೂಡ. ಆದ್ರೆ ಅವಳ ಶ್ರಮದಿಂದ, ಬದಲಾವಣೆಯಿಂದ ಆ ನಂಬಿಕೆನ ಪುನಃ ಸಂಪಾದನೆ ಮಾಡಿದ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಸೋಮಾರಿತನ ಒಬ್ಬ ವ್ಯಕ್ತಿಯ ಕುಟುಂಬವನ್ನು ನಾಶ ಮಾಡುವ ಮೊದಲನೇ ಶತ್ರು. ಯಾವಾಗ್ಲೂ ಬಾಧ್ಯತೆಯಿಂದ ಕಷ್ಟಪಟ್ಟು ದುಡಿದ್ರೇನೆ ನಮ್ಮ ಜೀವನ ಸಂತೋಷವಾಗಿರಕ್ಕೆ ಅದು ಕಾರಣ ಆಗುತ್ತೆ. ಮಾಡಿದ ತಪ್ಪನ್ನ ಅರ್ಥ ಮಾಡ್ಕೊಂಡು ಪಶ್ಚಾತ್ತಾಪದಿಂದ ಅವರನ್ನ ಅವರು ಬದಲಾಯಿಸ್ಕೊಂಡ್ರೆ ಮಾತ್ರ ಅವ್ರ ಜೀವನ ಯಾವಾಗ್ಲೂ ಚೆನ್ನಾಗಿರೋದು.